ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿರುವಂತಹ ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ದೇವರ ವಾಕ್ಯದಲ್ಲಿ ನೀವು ಆಶೀರ್ವಾದವಾಗಿ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ದಿನದಲ್ಲಿ ನೀವು ಹೊಸ ಬಲವನ್ನು ಹೊಂದ್ತೀರಾ. ಈ ದಿನದಲ್ಲಿ ದೇವರ ಕೃಪೆಯಲ್ಲಿ ನೀವು ಹೊಸ ಬಲವುಳ್ಳವರಾಗಿ ನೀವು ನಡೆದುಕೊಂಡು ಹೋಗ್ತೀರಾ. ಕರ್ತನು ಆ ರೀತಿಯಾಗಿ ಹೊಸ ಬಲದಿಂದ ಆತನ ಕೃಪೆಯಿಂದ ನಿಮ್ಮನ್ನು ನಡೆಸುವನಾಗಿದ್ದಾನೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ತೀವಿ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಆಮೆನ್. ಯೇಸುವನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅಪೊಸ್ತಲನಾದ ಪೌಲನಿಗೆ ಯೇಸು ಹೇಳಿದ್ರು, ನನ್ನ ಕೃಪೆ ನಿನಗೆ ಸಾಕು. ಆಮೆನ್. ಈ ಲೋಕದಲ್ಲಿ ನೀವು ಬಲಶಾಲಿಗಳಾಗಿರಬೇಕಾ? ಅಪೊಸ್ತಲನಿಗೆ ಹೇಳಿದ ದೇವರು, ನನ್ನ ಕೃಪೆ ನಿನಗೆ ಸಾಕು. ಪ್ರಿಯ ದೇವರ ಮಕ್ಕಳೇ, ಈ ದೇವರ ಕೃಪೆ ನಮ್ಮಲ್ಲಿ ಇರುವಾಗ ನಾವು ಹೊಸ ಬಲವನ್ನು ಹೊಂದುವವರಾಗಿದ್ದೇವೆ. ದೇವರ ಕೃಪೆ ನಮಗೆ ಸಾಕು. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. ಆಮೆನ್. ನೀವು ದೇವರನ್ನ ನಿರೀಕ್ಷಿಸಿಕೊಂಡಿದ್ದೀರಾ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ದೇವರ ಮೇಲೆ ವಿಶ್ವಾಸ ಮಾಡಿದ್ದೀರಾ, ದೇವರ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೀರಾ, ದೇವರ ವಾಕ್ಯದ ಮೇಲೆ ನೀವು ಭರವಸೆ ಇಟ್ಟಿದ್ದೀರಾ. ದೇವರ ವಾಕ್ಯ ನಿಮಗೆ ಬೆಳಕಾಗಿ ಇರುವುದರಿಂದ ದೇವರ ವಾಕ್ಯ ನಿಮ್ಮನ್ನ ಹೊಸ ಬಲವನ್ನು ತಗೊಂಡು ಬರುವಂತದ್ದಾಗಿದೆ. ಈ ದಿನದಲ್ಲಿ ನೀವು ಜೀವಿಸುವ ಪ್ರತಿಯೊಬ್ಬರು ಹೊಸ ಬಲವನ್ನು ಹೊಂದ್ತೀರಾ. ಪ್ರೈಸ್ ಗಾಡ್. ಇವತ್ತು ಈ ವಾಕ್ಯದನ್ನ ಕೇಳಿ ಆಮೆನ್ ಅಂತ ಹೇಳಿ ರಿಸೀವ್ ಮಾಡಿ ಹೊಸ ಬಲವನ್ನ ಹೊಂದಿಕೊಂಡು ಕರ್ತನಲ್ಲಿ ದೃಢವಾಗಿ ನಿಂತುಕೊಂಡು ದೇವರ ಸೇವೆಯಲ್ಲಿ, ವಿಶ್ವಾಸಿಯ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಹೆಚ್ಚಾಗಿ ದೇವರ ಬಲವನ್ನು ಧರಿಸಿಕೊಂಡು ನಡೆಯಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.